ಈಗ ಅಲ್ಲಿನೂ ನಾವು ಇದು ಮಾಡಿದ್ವಿ. ಹೌದು, ಅಲ್ಲೂ ಈರುಳ್ಳಿ ಹಾಕಿದ್ವಿ, ಇಲ್ಲೂ ಹಾಕಿದ್ವಿ. ಇಲ್ಲೂ ಹಾಕ್ಬೋದು. ಸಾಗು ಸ್ವಲ್ಪ ಈರುಳ್ಳಿ ಹಾಕೊಂಡ್ರೆ ಮಸಾಲೆ ಎಲ್ಲ ಒಡೆದು ಬರುತ್ತೆ, ಚೆನ್ನಾಗಿರುತ್ತೆ. ಅಲ್ಲೂ ಕೊಡುತ್ತೆ. ಹೌದು, ಓಕೆ ಓಕೆ. ಚಿತ್ರದಲ್ಲಿ ದೊಡ್ಡ ದೊಡ್ಡ ಪರತಗಳಿರುತ್ತೆ. ಹೌದು, ದೊಡ್ಡ ತಟ್ಟೆಗಳು. ಇದು ನೀವು ಮನೆ ತರ ತೋರಿಸ್ತಿದ್ದೀರಾ? ಹೌದು, ಮನೆ ಅಳತೆಗೆ. ಮನೆ ಹೇಳುತ್ತೆ ಅಷ್ಟೇ. ಅಂಟು ಬಾರ್ದು. ಗಂಟು ಬಾಸ್ ಒಂದಕ್ಕೊಂದು ಗಂಟೆ ಚೆನ್ನಾಗಿ ಬರುತ್ತೆ. ಮೇಲೆ ಲಟ್ಸರ್ ಪೂರಿ ಬರಲ್ಲ. ಹಾ, ಒಳ್ಳೆ ಮೂನ್ ಆಕಾರ ಬಂತು ನೋಡಿ, ಹಾಕ್ತೀನಿ. ಈ ತರ ಉಬ್ಬೇಕು, ಮುಟ್ಲು ಬರಲ್ಲ ಆ ತರ. ಸರ್ ಏನು ಬಾಲ್ ಆದಂಗೆ ಆಯ್ತಲ್ಲ ನೋಡಿ, ಈ ತರ ಬರ್ತದೆ, ಈ ತರ ಕಲರ್ ಬರ್ತದೆ. ಅಬ್ಬಾ, ಪೂರಿ ರೆಡಿ. ಹಾಂ ಈ ತರ ಬರ್ಬೇಕು. ಎಸ್ ಸರ್. ನೋಡಿ, ಅಬ್ಬಾ, ನೋಡಿ ಸಿಕ್ಕರೆ ಮೌತ್ ವಾಟರಿಂಗ್ ಮೂಮೆಂಟ್. ನನಗಂತೂ ಪೂರಿ ಬಗ್ಗೆ ಹೇಳ್ಬೇಕು, ಹಿತ್ತಕವರೆ ಸಾಗು ಬಗ್ಗೆ ಹೇಳ್ಬೇಕು. ಈ ಎರಡೂ ಅದ್ಭುತ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಹನುಮಂತನಗರ ನಿರ್ಮಲಾ ಸ್ಟೋರ್ ಹತ್ರ 3ನೇ ಅಡ್ಡ ರಸ್ತೆ. ಬನ್ನಿ, ನಾವು ಸಪಾದ ಪಕ್ಷ ನೋಡಿದ್ವಿ, ಸತ್ಯನಾರಾಯಣ ಪೂಜೆಯ ಒಂದು ಪ್ರಸಾದ ಹೋದ ಎಪಿಸೋಡಲ್ಲಿ ಎಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ರು. ಕರಾವಳಿ ಉಡುಪಿಯಿಂದ ಬಂದು ಬೆಂಗಳೂರಲ್ಲಿ ನೆಲೆಯೂರಿ 25 ವರ್ಷದಿಂದ ಮಾಡ್ತಾಯಿದ್ದಾರೆ ಕ್ಯಾಟ್ರಿಂಗು. ಗೋಪಾಲಕೃಷ್ಣ. ಇವತ್ತು ಗೋಪಾಲಕೃಷ್ಣ ಅವ್ರು ಕೇಳ್ಕೊಂಡ್ವಿ. ಒಂದು ಮದುವೆ ಮನೆಯಲ್ಲಿ ಒಬ್ರು ಹೇಳಿದ್ರು ನನಗೆ, ಇವರು ಅದ್ಭುತವಾಗಿ ಈ ಹಿತ್ತಕ್ಕವರೇದು ಸಾಗು ಮಾಡ್ತಾರೆ, ಪೂರಿಗೋಸ್ಕರ ಅಕ್ಕಿ ರೊಟ್ಟಿಗೋಸ್ಕರ ಮಾಡಿಸ್ಕೊಳ್ಳಿ ಅಂತ. ಅವ್ರನ್ನ ಕೇಳ್ಕೊಂಡ್ವಿ ನಾವು. ಇದು ಹಿತ್ತಕ್ಕವರೇನೇ ಬೇಕು ನಮಗೆ, ಹಿತ್ತಕ್ಕವರೇ ಸಾಗು ಬೇಕು, ಪೂರಿ ಬೇಕು ಅಂತ. ಅದಕ್ಕೇನಂತೆ ಬನ್ನಿ, ನಮ್ಮ ಮದುವೆ ಮನೆಯಲ್ಲಿ ಇದೆಲ್ಲ ಕಾಮನ್ ಅಂತ ಹೇಳಿದರು. ಬಂದ್ಬಿಟ್ಟಿವಿ. ಪೂರಿ ಹಿತ್ತಕ್ಕವರೇ ಸಾಗು ನೋಡ್ಬಿಡೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಫೈನ್ ಸರ್, ಚೆನ್ನಾಗಿದ್ದೀನಿ. ಸತ್ಯನಾರಾಯಣ ಪ್ರಸಾದ ಅದ್ಭುತವಾಗಿತ್ತು. ಗೋಪಾಲಕೃಷ್ಣ ಅವರು ನಿಮಗೆಲ್ಲ ಆಗಲೇ ಪರಿಚಯ ಆಗ್ಬಿಟ್ಟಿದೆ. ಹಿತ್ತಕ್ಕವರೇ ಸಾಗು. ಹೌದು, ಪೂರಿ ಒಟ್ಟಿಗೆ ಅಂತ ಹೇಳಿದ್ರಿ. ಪೂರಿ ಒಟ್ಟಿಗೆ ಹಿತ್ಕವರೆಕಾಯಿ ಅಂತ. ಹೌದೌದು, ಸಾಗೋದು. ಹೌದು. ಇದು ಮದುವೆ ಮನೆಯಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಡಿಮಾಂಡ್. ಡಿಮ್ಯಾಂಡ್. ಕಾಸ್ಟ್ಲಿ ಐಟಮ್ ಅದೇ. ಹೌದಾ? ಹಿತ್ಕವರೆ ಅಂದ್ರೆ ತುಂಬಾ ಕಾಸ್ಟ್ಲಿ. ಇವಾಗಲೇ 350-400 ರೂಪಾಯಿ ಇರುತ್ತೆ ಕೆಜಿ ಇವಾಗ, ಈ ಟೈಮ್. ಈ ಟೈಮ್ ಸೀಸನ್ ಇದು. ಹೌದು ಹೌದು, ಕೆಜಿಗೆ. ಅದು ಫ್ರೆಶ್ ಆಗಿರುತ್ತೆ, ಹೌದೌದು, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅದು ಕಾಂಬಿನೇಷನ್ ಅಂದ್ರೆ ಮೇಯ್ನ್ ಆಗಿ ಮುದ್ದೆ ಸಾರು ಮಾಡ್ತಾರೆ. ಹೌದು. ಆಮೇಲೆ ಅಕ್ಕಿ ರೊಟ್ಟಿ ಹಿತ್ಕವರೆಕಾಯಿ ಸಾಗು, ಬಿಳಿ ಹೋಳಿಗೆ ಹಿತ್ಕವರೆಕಾಯಿ ಸಾಗು, ಹೌದಾ, ಪೂರಿ ಹಿತ್ಕವರೆಕಾಯಿ ಸಾಗು, ಈ ತರ ಇರುತ್ತೆ. ಕೂಟು ಮಾಡ್ಬೋದು, ಹಿತ್ಕವರೆಕಾಯಿ ಕೂಟು ಮಾಡ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಹಿತ್ಕವರೆಕಾಯಿ ಸಾಗು ಮಾಡ್ತೀವಿ ಇವತ್ತು. ಸಾಗು ಮಾಡಿ ಅದಕ್ಕೆ ಪೂರಿ ಕೊಡೋಣ. ಪೂರಿನೂ ಮಾಡೋದು. ಪೂರಿನೂ ಮಾಡಿ ತೋರಿಸ್ತೀನಿ ಹೇಗಂತ. ಪೂರಿ ಮಾಡೋದು ನಾನಾ ತರ ಇರುತ್ತೆ. ಹೋಟ್ಲಿಂದ ಹೋಟ್ಲಿಗೆ, ಮನೆಯಿಂದ ಮನೆಗೆ, ಕ್ಯಾಟ್ರಿಂಗ್ ಇಂದ ಕ್ಯಾಟ್ರಿಂಗಿಗೆ. ಹೌದು, ಆ ಒಂದು ಮಾಡೋ ಪ್ರಕ್ರಿಯೆ ರೀತಿ ಬೇರೆ ಚೆನ್ನಾಗಿರುತ್ತೆ. ಸೊ ನಾವು ನೋಡ್ಬೇಕು, ನಾವು ತೋರಿಸ್ಬೇಕು. ನಾವೀಗ ಇಲ್ಲಿ ಮಸಾಲೆ ದೋಸೆ ಮಾಡ್ತೀವಿ, ಇದೇ ತರ ನಾವು ಮನೆ ಮಾಡ್ಕೊಂತೀವಿ ಅಂದ್ರೆ ಆಗಲ್ಲ. ಅದಕ್ಕೆ ಕರೆಕ್ಟ್ ಆದ ಹದ ಹಂಚುಗಳು ಅದೇ ತರ ಬೇಕು. ನಾವು ಆಗ್ಲೇ ಒಂದು ಪೂರಿ ರೆಸಿಪಿ ನೋಡಿದ್ರು ಸಹ ಇಲ್ಲಿ ಬೇರೆ ತರ ಇರುತ್ತೆ. ಹೌದು, ನಾವು ಇಟ್ಟು ಕೊಟ್ಟರು ನಿಮ್ ಮನೆ ಮಾಡ್ಕೊಳಕ್ ಆಗಲ್ಲ, ಆ ತರ ಇರುತ್ತೆ. ಇವತ್ತು ಹಿತ್ತಕವರೆ ಸಾಗು ಗೋಪಾಲಕೃಷ್ಣ ಅವ್ರ ಕೈ ರುಚಿ ಹೇಗಿರುತ್ತೆ ನೋಡ್ಬಿಡೋಣ. ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ. ಹಿತ್ಕವರೆಕಾಯಿ ಬೇಯಿಸ್ಕೊಳ್ಬೇಕು, ಫ್ರೈ ಮಾಡಿ. ಅದು ಈರುಳ್ಳಿ, ಆಮೇಲೆ ಟೊಮೊಟೊ, ಹಿತ್ಕವರೆಕಾಯಿ, ಅದು 3 ಫ್ರೈ ಆಗ್ತಿರ್ಬೇಕಾ? ಹೌದು. ಇವತ್ತು ಎಷ್ಟು ಇದು ಮಾಡ್ತಿದ್ವಿ? ಇದು 1 ಲೀಟರ್, 1 ಕೆಜಿ ಇದೆ ಸರ್. ಅದು 1 ಕೆಜಿ ಅವರೆಕಾಳು. ಹೌದು. ಆಮೇಲೆ ಇದೊಂದು ಅರ್ಧ ಟೊಮೊಟೊ, ಅರ್ಧ ಆನಿಯನ್, ಒಂದು ಅರ್ಧ ಈರುಳ್ಳಿ, ಅರ್ಧ ಕೆಜಿ ಹಚ್ಚಿಟ್ಟಿದ್ವಿ, ರೆಡಿ ಇದೆ. ಆಮೇಲೆ ನೆಕ್ಸ್ಟ್ ಮಸಾಲೆ ಐಟಮ್ ಬರುತ್ತೆ ಇದಕ್ಕೆ. ಇದು ಹುರ್ಕೊಳ್ಳೋಕೆ ಮಸಾಲೆ ಐಟಮ್ ಅಂದ್ರೆ ಹಸಿಮೆಣಸು, ಮೆಣಸು, ಬ್ಯಾಡಗಿ ಮೆಣಸು, ಚಕ್ಕೆ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಬೋದು, ಬಿಟ್ಟರು ಬಿಡ್ಬೋದು. ಬೆಳ್ಳುಳ್ಳಿ ಹಾಕಿಲ್ಲ ಅಂದ್ರೆ ಪುದೀನ ಗಿದನ ಹಾಕ್ಬೋದು, ತೊಂದರೆ. ಆಮೇಲೆ ಬೇಬಿ ಗೋಡಂಬಿ, ಹುರ್ಗಡಲೆನೂ ಹಾಕ್ಬೋದು. ನಾವು ಬೇಬಿ ಗೋಡಂಬಿ ಯೂಸ್ ಮಾಡ್ತಾ ಇದೀವಿ ಇವತ್ತು. ಇದು ಹುಣಸೆ ಹಣ್ಣು ರಸ ಸರ್. ಇದು ಹುಣಸೆ ಹಣ್ಣು ಅಥವಾ ಲಿಂಬು ಏನಾರು ಹಾಕ್ಬೋದು. ಹುಣಸೆ ಹಣ್ಣಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಧನಿಯಾ, ಅದಕ್ಕೆ ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡ್ಬೇಕು. ಇದು ಮಸಾಲೆ ಧನಿಯಾನು ಹಾಕ್ಬೋದು, ಧನಿಯಾ ಪುಡಿಯನ್ನು ಹಾಕ್ಬೋದು. ನಾವಿಲ್ಲಿ ಧನಿಯಾ ಹಾಕೋಣ, ಧನಿಯಾ ಹಾಕ್ಬಿಟ್ಟು ಪೌಡರ್ ನಾವೇ ಮಾಡ್ಕೊಳ್ಳೋಣ. ಸರಿ, ಮೊದಲನೇದಾಗಿ ಅದು ಏನ್ ಮಾಡೋಣ? ಮೊದಲನೇದಾಗಿ ಫಸ್ಟ್ ಆಗಿ ಈಗ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ, ಬೇಯಿಸ್ಕೊಳ್ಳೋಣ. ಯಾವುದು ಹಿತ್ಕವರೆಕಾಯಿನ ಈರುಳ್ಳಿಯಿಂದ ಚೆನ್ನಾಗಿ ಬಾಡಿಸ್ಬಿಟ್ಟು ಬೇಯ್ತಾ ಇರಲಿ. ಆಮೇಲೆ ನೆಕ್ಸ್ಟ್ ಮಸಾಲೆ ಹೊಡ್ಕೊಳ್ಳೋಣ. ನಿಧಾನಾಗಿ ಆಗುತ್ತೆ, ತೋರಿಸ್ತೇನೆ ಸರ್. ಈಗ ಒಲೆ ಅನ್ಸ್ಕೊಳ್ತೀನಿ ಸ್ಟಾರ್ಟಿಂಗ್, ಆಯ್ತಾ? ಎಷ್ಟು ಸರ್ ಆಯಿಲ್? ಫಸ್ಟ್ ಅದೊಂದು ಅದು ಬಾಡು ಹದ ಅಂದ್ರೆ
ಒಂದು 100-150 ಗ್ರಾಮ್ ಆಯಿಲ್. 150 ಗ್ರಾಮ್ ಆಯಿಲ್. ಆಯಿಲ್ ಬಿಸಿ ಆಗಬೇಕು. ಈಗ ಈರುಳ್ಳಿ ಹಾಕಿರ್ತೀನಿ ಸರ್. ಫಸ್ಟ್ ಈರುಳ್ಳಿ. ಮೊದಲನೇದಾಗಿ ಈರುಳ್ಳಿ. ಆಯಿತಾ? ರೈಟ್. ಸಾಕಾಗುತ್ತೆ. ಅರ್ಧ ಕೆ ಜಿ ಈರುಳ್ಳಿ. ಅರ್ಧ ಕೆ ಜಿ. ಅದು ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಈ ಆಯಿಲಲ್ಲಿ ಆನಿಯನ್ ಜೊತೆ ಬೆಂದಾಗ ಸ್ವಲ್ಪ ಆ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ವಾಸನೆ ಬರುತ್ತೆ. ಫ್ರೈ ಆಗಿದೆ ಇವಾಗ. ಆಯಿತು ಸರ್. ನೆಕ್ಸ್ಟು ಈಗ ಹಿತ್ಕವರೆಕಾಯಿ ಹಾಕಿರ್ತಾರೆ ನೋಡಿ. ಹೌದು ನೋಡಿ, ಹಿತ್ಕವರೆಕಾಯಿ ಈ ಥರ ಇರುತ್ತೆ, ಫ್ರೆಶ್ ಆಗಿರುತ್ತೆ ಇದು. ಸ್ಮೆಲ್ ಇರುತ್ತಲ್ಲ, ಹೋಗುತ್ತೆ. ಹಸಿ ಸ್ಮೆಲ್ ಇರುತ್ತೆ, ಎಲ್ಲ ಹೋಗುತ್ತೆ ಈ ಥರ ಫ್ರೈ ಆದಾಗ. ಇವಾಗ ಆಗಿದೆ, ಇದು ಫ್ರೈ ಆಗಿದೆ. ಆಯ್ತಾ? ಇದು ನೀರಲ್ಲಿ 10 ನಿಮಿಷ ಬೇಯಬೇಕು ಕರೆಕ್ಟಾಗಿ. ಹೌದು. ಟೊಮೊಟೊ ಇದೆ, ಟೊಮೊಟೊ ಹಾಕಬಾರ್ದು. ಟೊಮೊಟೊ ಆಮೇಲೆ ಹಾಕ್ಬೇಕು, ಇಲ್ಲಾಂದ್ರೆ ಅವರೆಕಾಯಿ ಬೇಯಲ್ಲ, ಹುಳಿ ಅಲ್ವದು, ಬೇಯಲ್ಲ. ಈಗ ನೀರು ಹಾಕೋಬೇಕು. ನೀರು ಹಾಕ್ಬೇಕು. ಇಷ್ಟು ನೀರು ಹಾಕೊಂಡಿದ್ದೀವಿ. ಬೇಕಾಗುತ್ತೆ. ಬೇಯಬೇಕು. ಇದು ಎಷ್ಟೊತ್ತು ಬೇಯಬೇಕು? ಇದು ಒಂದು 10 ನಿಮಿಷ ಆಗುತ್ತೆ. ಆಯ್ತು. ಇದು ಬೆಂತ ಆದ ತಕ್ಷಣ ಸ್ವಲ್ಪ ಟೊಮೊಟೊ ಹಾಕ್ಬೇಕಾಗ್ತೀನಿ. ಅರ್ಧ ಚಮಚ ಅಷ್ಟು. ಹೌದು. ಇದು ಬೇಯ್ತಾ ಇರಲಿ. ಈಗ ಮಸಾಲೆ ಹೊರ್ಕೊಳ್ಳೋಣ. ಇವಾಗ ಬೇಯ್ತಾ ಇದೆ ಸರ್. ಇದು ಒಂದು 10 ನಿಮಿಷದವರೆಗೆ ಬೇಯ್ಬೇಕು. ಹೀಗೆ ನಿಧಾನ ಬೇಯ್ತಾ ಇರಲಿ. ನಾವು ಮಸಾಲೆ ಒಂದು ಹೊರ್ಕೊಳ್ಳೋಣ. ಆಯ್ತಾ? 100 ಗ್ರಾಮ್ ಆಗೋಷ್ಟು ಆಯಿಲ್. 100 ml ಆಯಿಲ್. ಮಸಾಲೆ ಹುರ್ಕೊಳ್ಳೋದು ಈಗ. ಹೌದು, ಮಸಾಲೆ ಹುರ್ಕೊಳ್ಳೋದು ನೋಡಿ. ಆಯ್ತಾ? ಫಸ್ಟು ಮೊದಲನೇದಾಗಿ ಸರ್ ಇದರಲ್ಲಿ ಗ್ರೀನ್ ಚಿಲ್ಲಿ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಏಲಕ್ಕಿ, ಮೆಣಸು, ಚಕ್ಕೆ, ಬ್ಯಾಡಗಿ ಮೆಣಸು, ಬೇಬಿ ಗೋಡಂಬಿ ಚಿಕ್ಕ ಪೀಸ್, ಇದು ಧನಿಯಾ. ಇಷ್ಟೇ ಆಯ್ತಾ? ಮೊದಲನೇದಾಗಿ ಬೆಳ್ಳುಳ್ಳಿ ಹಾಕ್ತೀನಿ. ಸಾಕಾಗುತ್ತೆ. ಶುಂಠಿ ಒಂದು 4-5 ಪೀಸು. 4-5 ಪೀಸ್ ಶುಂಠಿ. ಒಂದು 4 ಏಲಕ್ಕಿ. ಚಕ್ಕೆ ಒಂದು 2 ಪೀಸ್ ಸಾಕು. ಆಮೇಲೆ ಪೆಪ್ಪರ್ ಒಂದು ಅರ್ಧ ಸ್ಪೂನ್. ಸ್ಪೂನ್ ಪೆಪ್ಪರ್. ಹಸಿಮೆಣಸು ಅದೆಷ್ಟು? ಒಂದು 10ರಿಂದ 10 ಪೀಸ್ ಸಾಕು. 10 ಪೀಸ್ ಸಾಕು. ತುಂಬ ಖಾರ ಚೆನ್ನಾಗಿದೆ. ಅದಾದಮೇಲೆ ಒಂದು ಸ್ವಲ್ಪ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಹಾಕ್ಲೇಬೇಕಂತೇನಿಲ್ಲ, ಬೆಳ್ಳುಳ್ಳಿ ಹಾಕ್ದೇನೂ ಮಾಡ್ಬೋದು. ಬೆಳ್ಳುಳ್ಳಿ ತಿಂದಿದ್ದಾರೆ ಇರ್ತಾರೆ, ಬೆಳ್ಳುಳ್ಳಿ ಹಾಕ್ದೇನೂ ಮಾಡ್ಬೋದು. ಬೆಳ್ಳುಳ್ಳಿ ಬದಲಿಗೆ ಪುದೀನ ಹಾಕ್ಬೋದು. ಪುದೀನ ಒಳ್ಳೆ ಸ್ಮೆಲ್ ಬಂದ್ಬಿಡುತ್ತೆ. ಆದ್ಮೇಲೆ ಧನಿಯಾ ಸ್ವಲ್ಪ ಹಂತಕ್ಕೆ. ಧನಿಯಾ ಎಷ್ಟು ಸರ್? ಧನಿಯಾ ಅರ್ಧ 2 ಸ್ಪೂನ್. 2 ಟೀ ಸ್ಪೂನ್ ಇದೆ. 2 ಟೀ ಸ್ಪೂನ್. ಆಮೇಲೆ ಬ್ಯಾಡಗಿ ಒಂದು 4-5. 4 ಪೀಸ್. ಅದು ಹಾಕೋದ್ರಿಂದ ರುಚಿ ಕೊಡುತ್ತೆ, ಮತ್ತೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗುತ್ತೆ. ಹೌದು, ಕಲರ್ ಚೇಂಜ್. ಈಗ ಬೇಬಿ ಗೋಡಂಬಿ. ಈ ಹಂತಕ್ಕೆ ಬೇಬಿ ಗೋಡಂಬಿ ಎಷ್ಟು ಹಾಕೋಣ ಸರ್? ಇದು 1 ಕಪ್ಪು. ಈ ಥರದ 1 ಕಪ್. ಹೌದು, ಒಂದು 75 ml ಇದೆ. ಒಂದು 75 ಗ್ರಾಮ್. ಗ್ರಾಮ್ ನಾನು ಸರ್. ಚೆನ್ನಾಗಿ ಫ್ರೈ ಆಗಬೇಕು. ಇದೀಗ ಬೇಯ್ತಾ ಇದೆ ಸರ್. ಆಯ್ತಾ? ಚೆನ್ನಾಗಿ ಬೇಯ್ಬೇಕು. ಇದು ಹೊಡೆದು ಬೇಯ್ಬೇಕು. ಸ್ಮೆಲ್ ಎಲ್ಲ ಹೊರಟೋಗ್ಬೇಕು. ಇನ್ನು ಆಗಲಿ. ಈಗ ಈರುಳ್ಳಿ ಸ್ವಲ್ಪ ಹೆಚ್ಚಿರೋದು ಈರುಳ್ಳಿ ಎಷ್ಟು ಸರ್? ಅದು ಒಂದು 2 ಈರುಳ್ಳಿ ಇರ್ಬೋದು. ಓಕೆ. ಮತ್ತೆ ಚೆನ್ನಾಗಿರುತ್ತೆ. ಆಯ್ತು. ಈಗ ಅಲ್ಲಿನೂ ನಾವು ಇದು ಮಾಡಿ. ಹೌದು, ಅಲ್ಲೂ ಈರುಳ್ಳಿ ಹಾಕಿದ್ವಿ, ಇಲ್ಲೂ ಹಾಕಿದ್ವಿ. ಇಲ್ಲೂ ಹಾಕ್ಬೋದು. ಸಾಗು ಸ್ವಲ್ಪ ಈರುಳ್ಳಿ ಹಾಕೊಂಡ್ರೆ ಮಸಾಲೆ ಎಲ್ಲ ಒಡೆದು ಬರುತ್ತೆ, ಚೆನ್ನಾಗಿರುತ್ತೆ. ಅಲ್ಲೂ ಕೊಡುತ್ತೆ. ಹೌದು. ಓಕೆ. ಆಗಿದೆ ಇದೀಗ. ಇದಾಯ್ತು ಸರ್. ಹೌದು, ಇದಕ್ಕೆ ಕಾಯಿ ಹಾಕ್ಬೇಕು. ನೋಡಿ, ತುರಿದಿದ್ದ ಕಾಯಿ. ಎಷ್ಟು ಇದು ಹಾಕಿದ್ದು? ಹಸಿಕಾಯಿ ಅಲ್ಲ? ಹಸಿಕಾಯಿ. ಒಂದು ಕಾಯಿ ಬೇಡ ಆಗುತ್ತೆ. 1 kg ಒಂದು ಅರ್ಧ ಕಡಿ ಸಾಕಾಗುತ್ತೆ. ಅರ್ಧ ಕಾಯಿ ಸಾಕು. ಇಷ್ಟೇ ಸಾಕು. ಈಗ ಮನೆಗೆಲ್ಲ ಬೇಬಿ ಗೋಡಂಬಿ ಹಾಕ್ಬೇಕಂತಿಲ್ಲ, ಹುರ್ಗಡ್ಲೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಟೊಮೊಟೊ ಹಾಕೊಳ್ಳೋಣ ಸರ್. ಎಲ್ಲಿ ಸರ್ ಇದಕ್ಕೆ? ಈ ಹಂತಕ್ಕೆ ಟೊಮೊಟೊ ಸ್ವಲ್ಪ ಬೆಂದ ಮೇಲೆ. ಟೊಮೊಟೊ ಬೆಂದ ಮೇಲೆ ಹಾಕ್ಬೇಕು, ಇಲ್ಲಾಂದ್ರೆ ಮೊದಲೇ ಹಾಕಿದ್ರೆ ಟೊಮೊಟೊದಲ್ಲಿ ಹುಳಿ ಇರುತ್ತೆ, ಬೇಯಲ್ಲ. ನೋಡಿ, ಇದಕ್ಕೆ ಇನ್ನೊಂದು 5 ನಿಮಿಷ ಬೇಯಬೇಕು. ಇದು ಟೊಮೊಟೊದಲ್ಲಿ ಬೇಯಬೇಕು. ಇದಕ್ಕೆ ಮತ್ತೆ ಅರಿಶಿನ ಇಲ್ಲಿ. ಇದಕ್ಕೆ ಸ್ವಲ್ಪ ಅರಿಶಿನ ಇಲ್ಲಿ ಅರ್ಧ ಚಮಚ. ಹೌದು, ಒಟ್ಟೊಟ್ಟಿಗೆ ಹಾಕಿ ಮಸಾಲೆ ಚೇಂಜ್ ಆಗ್ಬಿಡುತ್ತೆ ನೋಡಿ. ಹೌದು, ಕಲರ್ ಚೇಂಜ್ ಆಯ್ತು, ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಅದಕ್ಕೆ ಬಂದಿದೆ. ಈಗ ಇದು ಆಗಿದೆ. ಈಗ ಇದನ್ನೇ ರುಬ್ಕೊಳ್ಬೇಕಷ್ಟೇ. ಒಂದು ಹದದಲ್ಲಿ ರುಬ್ಕೊಳ್ಬೇಕು, ತರಿಯಾಗಿ ರುಬ್ಕೊಳ್ಬೇಕು. ತರಿಯಾಗಿ ನೋಡ್ಬಿಡೋಣ ಸರ್. ಓಕೆ. ಈಗ ಬೆಂದಿದೆ, ಇದು ಬೇಯ್ತಾ ಇದೆ. ಇದಕ್ಕೆ ಇವಾಗ ನಾವು ಉಪ್ಪು ಮತ್ತೆ ಹುಳಿ ಹಾಕೊಳ್ಬೇಕು. ಆಯ್ತಾ? ಕಲ್ಲುಪ್ಪು ಹಾಕಿದ್ದೀನಿ. ನೋಡೋಣ, ಉಪ್ಪು ಹಾಕಿದ್ದೀನಿ, ಹಾಕೊಳ್ಳೋಣ. ಆಮೇಲೆ ಹುಣಸೆ ಹಣ್ಣು ರಸ, ಅದು ಇವಾಗಲೇ ಹಾಕ್ಬೇಕು, ಮೊದಲೇ ಹಾಕಿದ್ರೆ ಬೇಯಲ್ಲ. ಇದು ಹುಳಿ ಅಲ್ವಾ, ಹಾಗಾಗಿ ಸಾಕಾಗುತ್ತೆ. 2 ಚಮಚ. ಇವಾಗ ಇನ್ನೊಂದು 5 ನಿಮಿಷ ಬೇಯಬೇಕು. ಇನ್ನು 5 ನಿಮಿಷ. ಹೌದು, ಅದೆಲ್ಲ ಹುಳಿ ಎಲ್ಲ ಇಟ್ಕೊಳ್ಬೇಕು, ಉಪ್ಪು ಹುಳಿ ಎಲ್ಲ ಇಟ್ಕೊಳ್ಬೇಕು ಚೆನ್ನಾಗಿ. ಆಯ್ತಾ?
ಸರ್ ಈಗ ಅದ್ರ ಪಾಡಿಗೆ ಅದು ಬೇಯ್ತಾ ಇದೆ, ಹಾ. ಒಂದು 5 ನಿಮಿಷ ಆಗುತ್ತೆ ಅದು. ನಾವು ಅಷ್ಟೊಳಗೆ ಪೂರಿ ಇಟ್ಟು ಕಲ್ಸ್ಕೊಡೋಣ, ಆಯ್ತಾ? ಇದು ಆಶೀರ್ವಾದ ಇಟ್ಟಿದ್ದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಷ್ಟು ಕೆ ಜಿ ಸರ್ ಇದು? ಇದು 1 kg ಇಟ್ಟು ಸರ್ ಇದು. 1 kg ಇಟ್ಟು ಪೂರಿ ಮಾಡ್ತಾರೆ. ಹೌದು. ಫಸ್ಟಾಗಿ ಉಪ್ಪು ಹಾಕ್ಬೇಕು, ಆಯ್ತಾ? ಅದು ರುಚಿ ತಕ್ಕನಾಗಿ. ತುಂಬ ಜಾಸ್ತಿ ಹಾಕಿದ್ರೆ ಇದಾಗುತ್ತೆ. ಆಮೇಲೆ ಆಯಿಲ್ ಒಂದು 2 ಟೀ ಸ್ಪೂನ್. 2 ಟೀ ಸ್ಪೂನ್ ಆಯಿಲ್ ವೀಕ್ಷಕರೇ. ಆಮೇಲೆ ಚಿರೋಟಿ ರವೆ ಹಾಕಿದ್ರೆ ಹಾಕ್ಬೋದು, ಯಾಕಂದ್ರೆ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಉಪ್ಕೊಂಡು ಕ್ರಿಸ್ಪಿಯಾಗಿ ಬಂದ್ಬಿಡುತ್ತೆ, ಆಯ್ತಾ? ಚಿರೋಟಿ ರವೆ ಎಷ್ಟು? ಒಂದು 100 ಗ್ರಾಮ್ ಅಷ್ಟೇ, ಓಕೆನಾ? ಒಂದು 100 ಗ್ರಾಮ್ ಹಾಕೊಳ್ಳಿ ಚಿರೋಟಿ ರವೆ. ಇವಾಗ ನೀರು ಇದು ಕಲಸೋ ರೀತಿನೇ ಒಂಥರ ಇರುತ್ತೆ. ಅದು ನೀರು ನೋಡ್ಕೊಂಡು ಹಾಕೋಬೇಕು. ಹೌದು, ಕಲಿಸ್ಬೇಕು. ಕಲಸಿ ಒಂಥರ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಒಂದು 1/4 ಗಂಟೆ ಬಿಟ್ಟು ಮತ್ತೆ ನಾದಬೇಕು. 3 ಟೈಮ್ ನಾದಬೇಕು, 1/4 ಗಂಟೆ ಬಿಟ್ಟು ಲಾಸ್ಟಲ್ಲಿ ಕಟ್ ಮಾಡ್ಕೊಡ್ಬೇಕು. ಓಕೆ. ಸೊ 3 ಸಲ ನಾದಬೇಕು. ಅದು 1/4 ಗಂಟೆ ಬಿಟ್ಟು 3 ಸಲ ನಾದಿ ಅದು 1 ಗಂಟೆ ಸಾಕಾಗುತ್ತೆ ಕರೆಕ್ಟಾಗಿ. ಅದೇ ಚಿತ್ರದಲ್ಲಿ ದೊಡ್ಡ ದೊಡ್ಡ ಪರತಗಳಿರುತ್ತೆ. ಹೌದು, ದೊಡ್ಡದು ತಟ್ಟೆಗಳಿರುತ್ತೆ. ಇದು ನೀವು ಮನೆ ತರ ತೋರಿಸ್ತಿದ್ದೀರಾ? ಹೌದು, ಮನೆ ಅಳತೆಗೆ. ಮನೆ ಅಳತೆ ಅಷ್ಟೇ. ಟೈಮ್ ಎಲ್ಲ ಒಂದೇ ತರ ಇರುತ್ತೆ. 1 ಗಂಟೆ 1 ಗಂಟೆ ಇಡ್ಬೇಕು ಇವೆಲ್ಲ. ಹೌದು. ಹೀಗೆ ಮಾಡಿ ಇಟ್ಟು, ಇದು ಮೊದಲನೇ ಅಂತ. ಹೌದು ಮೊದಲಂತ. ಹೀಗೆ ಮಾಡಿ ಸ್ವಲ್ಪ ನೀರು ಇಟ್ಬಿಟ್ಟು ಹೀಗೆ ಮಾಡಿ ಇಡ್ಬೇಕು. ಇಟ್ಬಿಡೋಣ. ಸರಿ, ಒಂದು ಅರ್ಧ ಗಂಟೆ ಅಂತ ಹೇಳ್ತೀನಿ. ಒಂದು ಅರ್ಧ ಗಂಟೆ ಇದು ಹಂಗೆ ಇಟ್ಬಿಡ್ಲಾ? ಓಕೆ, ಹಿಂಗೆ ಇಟ್ಬಿಡೋಣ. ಅರ್ಧ ಗಂಟೆ ಆಯ್ತು ಸರ್. ಈಗ ಅರ್ಧ ಗಂಟೆ ಆಗಿದೆ. ಇದನ್ನ ಇನ್ನೊಂದ್ಸಲ ನಾದ್ಕೊಳ್ತೀನಿ. ಇನ್ನೊಂದ್ಸಲ ಮಾಡ್ತೀರಾ? ಹೌದು, ಈ ತರ ನಾದ್ಬೇಕಿದು ಏನಾಗಿ ಕೈಗೆ ಹೋಗ್ಬೇಕು. ಈ ತರ ನೋಡಿ, ಗ್ಲೌಸ್ ಗಿಲ್ಸ್ ಹಾಕೊಂಡ್ರೆ ಆಗಲ್ಲ. ಇದೇ ತರ ಮಾಡ್ಬೇಕಿದು. ನಮ್ಮನೆ ಇದೆ. ಹೌದು. ಎಷ್ಟು ನಿಮಿಷ ಸರ್? ಇದನ್ನು ಇನ್ನೂ ಒಂದು 2 ಸರಿ ಇದೇ ತರ ನಾದಿಡ್ಬೇಕು. ಓಕೆ, ಅದಾದ ನಂತರ ನೋಡಿ. ಹೌದು, ಆಗಿದೆ. ಅರ್ಧ ಗಂಟೆ ಆಗಿದೆ. ಇನ್ನೊಂದು ಅರ್ಧ ಗಂಟೆ. ಡನ್ ಸರ್. ಓಕೆ. ಮೈ ಕೊಡುತ್ತಾನೆ ನೀರು ಬೂಟಿ. ಹೌದು. ಇನ್ನೂ ಅರ್ಧ ಗಂಟೆ 2 ಸಲ ಹಾಕೊಂಡ್ರಿ. ಆಗಿದೆ ಸರ್. ಈಗ ಆಗಿದೆ ಸರ್. ಈಗ ಆಗಿದೆ, 1 ಗಂಟೆ ಆಗಿದೆ. ಈಗ ಅರ್ಧ ಬಂದಿದೆ. ಇದೀಗ ಕಟ್ ಮಾಡ್ಬೋದು. ಓಕೆ, ಈ ಥರ ಆಗುತ್ತೆ ಅಲ್ಲ? ಸೂಪರ್. ಕಟ್ ಮಾಡ್ಬೋದು. ಆಲ್ಮೋಸ್ಟ್ 1 ಗಂಟೆ. ಹೌದು, ಶುರು ಮಾಡಿ ಹಿಂಗೆ. ಆಯ್ತಾ? ಈ ಸೈಜಲ್ಲಿ ಪೂರಿ, ಹೋಟ್ಲ ಪೂರಿ. ಓಕೆ ಓಕೆ. ಹೋಟ್ಲ ಪೂರಿ ಅಂದ್ರೆ ಟಿಫನ್ ಪೂರಿ ಅಂದ್ರೆ ಸ್ವಲ್ಪ ದೊಡ್ಡದಿರುತ್ತೆ. ಇದು ಊಟದ್ದು. ಓಕೆ. ಇದನ್ನು ಸಡನ್ಲಿ ಕಲಸಿ ನಾದ್ಬಿಟ್ರೆ ಪೂರಿ ಬರಲ್ಲ, ಉಬ್ಬಲ್ಲ, ಚಪ್ಪಾಟಿ ಆಗ್ಬಿಡುತ್ತೆ. ಇಷ್ಟು ಒಂದು ಅರ್ಧ ಕೆಜಿ ಹಿಟ್ಟಲ್ಲಿ ಎಷ್ಟು ಒಂದು 50 ಆಗುತ್ತೆ ಪೂರಿ? ಅರ್ಧ ಕೆಜಿ ಹಿಟ್ಟಲ್ಲಿ 30 ಪೂರಿ ಆಗುತ್ತೆ. 30-35 ಪೂರಿ ಆಗುತ್ತೆ ಸರ್. ಆಲ್ಮೋಸ್ಟ್ ಎಲ್ಲ ಆಯ್ತು ಸರ್. ಈಗ ಆಗಿದೆ. ಇದು ಅಂಟದಿದ್ದಾಗೆ ಒಂದು ಚೂರು ಆಯಿಲ್ ಹಾಕ್ಬಿಡ್ತೀನಿ. ಅಂಟಬಾರ್ದು. ಅಂಟಬಾರ್ದು, ಒಂದಕ್ಕೊಂದು ಗಂಟ್ರೆ ಬಿಡಿ ಬಿಡಿಯಾಗಿ ಬರಬೇಕು. ರೈಟ್ ಸರ್. ಓಕೆ. ಈ ಥರ ಬಿಡಿ ಬಿಡಿಯಾಗಿ ಬರಬೇಕು. ಒಂದು 2 ನಿಮಿಷ ಬಿಟ್ಟು ನಾದ್ಕೊಳ್ಬೇಕು ಅಷ್ಟೇ. ಓಕೆ ಓಕೆ. ಮಸಾಲೆ ರೆಡಿ ಇದೆ, ತರ್ತಾ ಇದ್ದಾರೆ ನೋಡಿ. ಈ ಟೈಪಲ್ಲಿ ಆಗಬೇಕು. ಇಷ್ಟು ಆದ್ರೆ ಸಾಕಲ್ಲ ಸರ್? ಇನ್ನೂ ನೈಸ್ ಆಗಬಾರ್ದು, ಚೆನ್ನಾಗಿರಲ್ಲ. ನೈಸ್ ಇದೆ, ಕರೆಕ್ಟ್ ಆಗಿದೆ, ಹದ ಆಗಿದೆ. ಓಕೆ. ಇದು ಚೆನ್ನಾಗಿ ಬೆಂದಿದೆ ಈಗ. ಹೌದು, ಈ ಥರ ಬೆಂದ್ಬಿಟ್ಟಿದೆ ನೋಡಿ. ಸರ್, ಒಡೆದು ಬೇಯಬೇಕು. ಹೌದು. ಮಸಾಲೆ ಹಾಕೊಳ್ತೀವಿ. ಇದಕ್ಕವರೇ ಸಾಗು. ಇನ್ನು ಪುದೀನ ಎಲ್ಲ ಹಾಕಿದ್ರೆ ಸ್ವಲ್ಪ ಗ್ರೀನ್ ಆಗಿ ಬರುತ್ತೆ. ಹೌದಾ? ಇದು ಇವಾಗ ಬರೋದು ಎಲ್ಲೋ ಇಶ್ಯೂ. ಹೌದು, ಎಲ್ಲ ನೀರು ಅದು ಹದ ನೋಡೋದು. ತುಂಬ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ. ಹೌದು, ಪ್ರಮಾಣದಲ್ಲಿ ಇರಬೇಕು. ಹೌದೌದು. ಇಷ್ಟಿದ್ರೆ ಅದು ಹೌದು, ಕರೆಕ್ಟ್ ಇರುತ್ತೆ ಸಾಗುಗೆ. ಸಾಗು. ರೈಟ್ ಸರ್. ಈ ಥರ ಇರಬೇಕು. ಕಾಳು ತೋರ್ಬೇಕು. ಒಂದು 5 ನಿಮಿಷ ಕುದ್ಬಿಡ್ಲಲ್ಲ? ಹೌದು, ಕುದಿಬೇಕು. 5 ನಿಮಿಷ ಕುದಿಬೇಕು. ನೀವು ಸ್ವಸ್ತಿಕ್ ಗರಂ ಮಸಾಲ ಹಾಕೋತೀರಾ? ಬೇಕಂದ್ರೆ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಬೋದು. ಹಾಕ್ತೀರಾ? ಹೌದು. ಎಲ್ಲ ಹಾಕಿರೋದು ಗರಂ ಮಸಾಲೆ ಐಟಮ್ಗಳೇ. ಅದು ಸ್ವಲ್ಪ ಇದ್ರೆ ಸ್ವಲ್ಪ ಚೇಂಜ್ ಆಗುತ್ತೆ ಫ್ಲೇವರ್. ಎಷ್ಟು ಹಾಕಿದ್ರಿ? ಒಂದು 2 ಟೀ ಸ್ಪೂನ್ ಹಾಕಿದ್ದೀನಿ. 2 ಟೀ ಸ್ಪೂನ್ ಗರಂ ಮಸಾಲ ಸ್ವಸ್ತಿಕ್. ಅದು ಸ್ವಸ್ತಿಕ್. ಇದು ಅರೋಮಾ ಮತ್ತು ಪರಿಮಳ ಬರುತ್ತೆ. ಇದು ಜಿಕೆ ಕ್ಯಾಟರಿಂಗ್ ಸ್ಟೈಲ್. ಹೌದು, ನಮ್ಮ ಸ್ಟೈಲ್. ನಾವು ಯಾವುದು ರೆಡಿ ಮಸಾಲೆ ತರಲ್ಲ. ಹೌದೌದು. ಗರಂ ಮಸಾಲೆ ಬಿಟ್ರೆ ಬೇರೆ ತರ. ಇದು ಒಗ್ಗರಣೆ ಸರ್. ಸಾಸಿವೆ ಒಗ್ಗರಣೆ. ಸಾಸಿವೆ ಮತ್ತು ಹೌದು, ಸಾಸಿವೆ ಒಗ್ಗರಣೆ ಎಲ್ಲ ಲಾಸ್ಟ್ ಒಂದು ಒಗ್ಗರಣೆ ಕೊಡೋದು. ಒಗ್ಗರಣೆ ರೆಡಿ ಇಟ್ಕೊಂಡಿದ್ದೀರಿ? ಹೌದು, ಒಗ್ಗರಣೆ ರೆಡಿ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ. ಬರುತ್ತೆ.
ಫುಲ್ ಒಡೆದು ಹೋಗ್ಬಾರ್ದು. ಒಡೆದು ಬೆಂದು ಹೋದ್ರೆ ಏನ್ ಕಾಳ ಅಂತ ಕಾಣಲ್ಲ, ಅದು ಬೇಳೆ ಹಾಕ್ದಾಗ ಇರುತ್ತೆ. ಓಕೆ ಆಗಿದೆ ಸರ್. ಈಗ ಸರ್ ಸ್ವಲ್ಪ ತುಪ್ಪ, ನಂದಿನಿ ತುಪ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ಲೇವರ್ ಸ್ಟಾರ್ಟಿಂಗ್ ಅಲ್ಲೇ ಹಾಕಿದ್ರೆ ತುಂಬಾ ಸ್ಮೆಲ್ ಅಲ್ಲಿ ಹೋಗ್ಬಿಡುತ್ತೆ. ಇವಾಗ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ನೀವು ಲಾಸ್ಟ್ ಹಾಕ್ತೀರಾ? ಹೌದು ಹಾಕಿ ನೋಡಿ, ಅದು ಫ್ಲೇವರೇ ಚೇಂಜ್ ಆಗ್ಬಿಡುತ್ತೆ. ಸರ್ ಈಗ ನೋಡಿ ಸಾಗು ಹೊಂದ್ಕೊಂಡ್ಮೇಲೆ ಮಜಾನೇ ಬೇರೆ. ನೋಡಿ ಸರ್ವಿಂಗ್ ಬೌಲಿಗೆ ಹಾಕ್ತೀನಿ. ಓಕೆ ನೋಡಿ, ಕಾಳು ಹಾಗೇ ಇದೆ. ಈ ಥರ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಳು ಹೊಡಿಬಾರ್ದು, ಅದು ಯಾವುದು ಕಾಣು ಬೇಯಬೇಕು, ಹೊಡಿಬಾರ್ದು. ಹೌದೌದು. ಸರ್, ಇತ್ತಕ್ಕವರೇ ಸಾಗು ಆಯ್ತು. ಪೂರಿ ಮಾಡ್ಕೊಳ್ಳೋದು ಅಷ್ಟೇ. ಪೂರಿ ಉಂಡಿ ರೆಡಿ ಇದೆ, ಅದನ್ನೀಗ ಲಟ್ಸ್ಕೊಂಡು ಪೂರಿ ಮಾಡೋಣ. ಆಯ್ತಾ ಸರ್? ಓಕೆ, ತೋರಿಸ್ತೀನಿ. ರೈಟ್. ಪೂರಿ ಲಟ್ಸೋಲ್ಲೂ ವಿಧಾನ ಇರುತ್ತೆ. 2 ರೌಂಡ್ ಬರ್ಬೇಕು ಪೂರಿ. ಇಷ್ಟೇ 2 ರೌಂಡ್ ಇಷ್ಟೇ ಬರ್ಬೇಕು. ನೋಡಿ, ಮೇಲೆ ಲಟ್ಸ್ರೆ ಪೂರಿ ಬರಲ್ಲ. ಒಳ್ಳೆ ಮೂನಾಕಾರ ಬಂತು. ನೋಡಿ ಹಾಕ್ತೀನಿ. ನೋಡಿ ಈ ತರ ಉಬ್ಬೇಕು, ಮುಟ್ಲು ಬರಲ್ಲ, ಆ ತರ ಬಂದ್ಬಿಡ್ಬೇಕು. ಏನ್ ಬಾಲ್ ಆದಂಗೆ ಆಯ್ತಲ್ಲ. ನೋಡಿ ಈ ತರ ಬರ್ಬೇಕು, ಈ ತರ ಕಲರ್ ಬರ್ಬೇಕು. ಈ ತರ ಕಲರ್ ಅಲ್ಲಿ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಎತ್ತಿಬಿಟ್ರೆ ಪೂರಿ ರೆಡಿ. ಈ ತರ ಬರ್ಬೇಕು ಪೂರಿ. ಎಸ್ ಸರ್, ಇವತ್ತು ಧನ್ಯ ಇದು ನೋಡೋದಕ್ಕೆ ಟಕ್ ಅಂತ ಮಾಡಿ ತೋರಿಸ್ಬಿಟ್ರು. ನೋಡಿ. ಎಸ್, ಅದೇ ರೌಂಡ್. ಉಜ್ಜುದೆಲ್ಲ ಮಾಡಬಾರ್ದು ಜಾಸ್ತಿ, ಏನಿಲ್ಲ. ನೋಡಿ ಉಬ್ತಾರೆ ನೋಡಿ. ಹೌದು, ತರ ಫುಲ್ ಉಬ್ಬೇಕು. ಇಷ್ಟೇ. ಈಗ ಮನೇಲಿ ನೀವು ಮಾಡ್ಕೊಂಡೋಗಿ ಹಿಂಗೆ ಬರುತ್ತೆ. ಇಷ್ಟೇ ಹಿಂಗೆ ಬರುತ್ತಲ್ಲ. ಹೌದು, ಮನೆ ಮಾಡ್ಕೊಂಡು. ಹೌದು, ಮನೆ ಮಾಡ್ಕೊಂಡ್ರೆ. ಮತ್ತೆ ಈ ಹಿಟ್ಟನ್ನು ನಾದ್ತಾ ಇದ್ರೆ ಹೀಗೆ ಕೈಯಲ್ಲಿ ಹೀಗೆಲ್ಲ ನಾದ್ತಾ ಇದ್ರೆ ಬರಲ್ಲ. ಹಾಗೆ ತಗೊಂಡು ಹಾಗೆ ಲಟ್ಸ್ಬೇಕು. ಹಿಂಗೆ ತಗೋಬಹುದು. ಹಂಗೆ ಅಷ್ಟೇ ಇಟ್ಕೊಂಡು ಇಷ್ಟೇ. ಅದನ್ನ ಮತ್ತೆ ಒಂದು ರೌಂಡ್ ಮಾಡ್ಕೊಂಡ್ರೆ ಸರಿ ಇರಲ್ಲ. ಇಲ್ಲ ಅದು ಮತ್ತೆ ಮೈ ಕೊಡೋಕೆ 10 ನಿಮಿಷ ಬೇಕು. ಹಂಗ್ ಮಾಡ್ರೆ ನೋಡಿ ಹೇಗೆ ಬರುತ್ತೆ ನೋಡಿ. ನಮ್ಮ ಕಣ್ಣೆದುರಿಗೆ ಬಂತು. ನೋಡಿ ಅದೇ ಎಲ್ಲ ಕಡೆ ಕ್ಲೀನ್ ಬೆಂದಿರುತ್ತೆ ಈ ತರ ಇದ್ದಾಗ. ಅದು ನಾವು ಛತ್ರದಾಗಲ್ಲ ಇದೇ ತರ ಛತ್ರದಲ್ಲಿ ಒಂದೊಂದು ಹಾಕಲ್ಲ, ಹಿಂಗೆ ಹಾಕ್ಬೇಕು. ಛತ್ರದಲ್ಲಿ ಯಾವ ತರ ಆಗ್ತಾ ಇದೆ ಅದೇ ತರ ತೋರಿಸ್ತಾ ಇದ್ದಾರೆ. ಇಷ್ಟು ಉಬ್ಬಿಡುತ್ತೆ ಕ್ಲೀನ್. ನೋಡಿ ಆಗ್ಲೇ ಎಣ್ಣೆ ಕಾದಿದೆ. ಬ್ರೌನಿಶ್ ಉಳ್ದೇ ಬಿಡುದು. ಅದೇ ಅಷ್ಟೇ ಟೈಮ್ ತೆಗೆದೇ ಬಿಡಬೇಕು. ಟೈಮ್ ವೇಸ್ಟ್ ಮಾಡಲೇಬಾರ್ದು. ನೋಡಿ ಈ ಥರ ನೋಡಿ ಹಬ್ಬ ನೋಡಿ ವೀಕ್ಷಕರೇ, ಮೌತ್ ವಾಟರಿಂಗ್ ಮೂಮೆಂಟ್ ನನಗಂತೂ. ಇದು ಬಂದು ಬೆಂಗಳೂರಿನ GK ಕ್ಯಾಟ್ರಿಂಗು. SGK ಅಂದರೆ ಶ್ರೀ ಗೋಪಾಲಕೃಷ್ಣ ಕ್ಯಾಟ್ರಿಂಗ್. ಇದೇ ಬಣ್ಣ ಬರ್ಬೇಕಲ್ಲ ಪಕ್ಕ ಬಣ್ಣ. ಹಿಂಗಿರ್ಬೇಕು. ಒಳ್ಳೆ ಫುಟ್ಬಾಲ್ ಥರ ಕಾಣ್ತಾ ಇದೆ. ಬಾಲ್ ಥರ ಬಿಸಿ ಪೂರಿ ಹಿಂಗಿರಬೇಕು. ನೋಡಿ, ಇದಕ್ಕವರೇ ಸಾಗು. ಇದು ಈ ಥರದ್ದು ಒಂದು ಪೂರಿ ತಿಂತಾ ಇದ್ರೆ, ಇದು ಛತ್ರದಲ್ಲಿ ಮಾಡೋ ರೀತಿನೇ ಅಂತೆ. ನಮ್ಮ ಫುಟ್ಬಾಲ್ ಥರ ಇರೋ ಒಂದು ಪೂರಿನ ಹಾಗೆ ಕಟ್ ಮಾಡಿಕೊಂಡು ಇದಕ್ಕವರೇ ಸಾಗು. ವಾ, ನಾವು ರುಚಿಯ ಬೆನ್ನು ಹತ್ತಿ ಹೋಗೋದು, ಅದು ನಮ್ಮ ಕೈಗೆ ಸಿಕ್ಕಾಗ ಆ ಖುಷಿ ಹೇಳ್ತಿರೋದು. ನಾವು ಬೆನ್ನತ್ತು ಬಂದ ರುಚಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ ನಮ್ಗೆ ಗೊತ್ತಾಗಿದ ತಕ್ಷಣ ಸಾರ್ಥಕತೆ ಕಾಣುತ್ತೆ. ಪೂರಿ ಬಗ್ಗೆ ಹೇಳ್ಬೇಕು, ಹಿತ್ತಕವರೆ ಸಾಗು ಬಗ್ಗೆ ಹೇಳ್ಬೇಕು. ಈ ಎರಡೂ ಅದ್ಭುತ. ಹಿತ್ತಕವರೆ ಸಾಗೋದು ಫ್ಲೇವರ್ ಇದೆ, ನಿಮಗೆ ಕರಾವಳಿ ಫ್ಲೇವರ್ ಬರ್ತದೆ. ಆ ಬೆಂಗಳೂರು ಹಿತ್ತಕವರೆದು ಅದೊಂದು ಫ್ಲೇವರ್ ಬರ್ತದೆ. ಯಾಕಂದರೆ ನಮ್ಮ ಗೋಪಾಲಕೃಷ್ಣ ಅವರು ಉಡುಪಿ ಬೇಸಿಕಲಿ, ಅಲ್ಲಿಂದ ಬೆಂಗಳೂರಿಗೆ ಬಂದು ಆ ಬೆಂಗಳೂರಲ್ಲಿನ ಒಂದು ಕ್ಯಾಟ್ರಿಂಗಿಂದ ಒಂದು ಆ ಪರಿಪಕ್ವತೆ ಕಲ್ಕೊಂಡು ಈ ಹಿತ್ತಕವರೆ ಸಾಗು ವಿಭಿನ್ನ ರೀತಿಯಲ್ಲಿ ಮಾಡಿ ನಮಗೆ ತೋರಿಸ್ಬಿಟ್ರು. ಒಂದೊಂದು ಕಾಳು ನಿಮ್ಮ ಬಾಯಲ್ಲಿ ಆ ಫ್ಲೇವರ್ ಕೊಡ್ತದೆ. ಆಮೇಲೆ ನಾನು ಹೇಳಬೇಕಂದ್ರೆ ನನಗಿಲ್ಲಿ ಕರಾವಳಿ ಫ್ಲೇವರ್ ಕಾಣ್ತಾ ಇದೆ. ಇಂಥ ಪೂರಿ ಸಾಗು ಮಾಡ್ಕೊಳ್ಳಿ, ಬಿಡಲೇಬೇಡಿ. ಇಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ, ಅಷ್ಟು ಸಲೀಸಾಗಿ ಸುಲಭವಾಗಿ ತೋರಿಸಿದ್ದಾರೆ. ಸೊ ನೀವು ಮಾಡ್ಕೊಂಡು ನಮಗೆ ಕಮೆಂಟ್ ಹಾಕಿ ಕಾಯ್ತಾ ಇರ್ತೀವಿ. ಸೊ
ನೆಕ್ಸ್ಟ್ ಎಪಿಸೋಡ್ ಅಂದರೆ ಮುಂದಿನ ಸಂಚಿಕೆ ಇನ್ನೂ ಒಂದು ಅದ್ಭುತ. ಟೇಕ್ ಕೇರ್. ಮುಂದಿನ ಪ್ರಶ್ನೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.